me forever on fire. ಮಾಂಗಲ್ಯ ಸರ ಬೋರ್ವೆಲ್ ಭಾಗ್ಯ ಕರುಣಿಸಿದ ಗ್ಯಾರಂಟಿ ಬಡವರ ಬದುಕಿಗೆ ಆಸರೆಯಾದ ಗೃಹಲಕ್ಷ್ಮಿ ಗ್ಯಾರಂಟಿ ಹಣ ಇವತ್ತು ಸುವರ್ಣಸೌಧಕ್ಕೆ 100 ಸ್ವಾವಲಂಬಿ ಮಹಿಳೆಯರ ಆಗಮನ ಆಗುತ್ತೆ. ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಗ್ಯಾರಂಟಿ ಯೋಜನೆ ಯಶಸ್ವಿಯಾಗಿದೆ. ಸುವರ್ಣ ವಿಧಾನಸೌಧಕ್ಕೆ ಕರೆಸಿ ಮಹಿಳೆಯರೊಂದಿಗೆ ಸಂವಾದವನ್ನು ನಡೆಸಲಾಗುತ್ತೆ. ಗೃಹಲಕ್ಷ್ಮಿ ಹಣದಿಂದ ತುಂಬಾನೇ ಉಪಯೋಗವಾಗ್ತಾ ಇದೆ. ಸರ್ಕಾರ ಕೊಡುವಂತ 2,000 ರೂಪಾಯಿ ಬದುಕಿಗೆ ಸಹಕಾರಿಯಾಗ್ತಿದೆ. ಸರ್ಕಾರದ ಗ್ಯಾರಂಟಿಯನ್ನ ಕೊಂಡಾಡ್ತಾ ಇದ್ದಾರೆ ಮಹಿಳೆಯರು. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯವರಿಗೆ ಅಧಿವೇಶನ ದರ್ಶನ ಭಾಗ್ಯ ಕೂಡ ಸಿಗ್ತಾ ಇದೆ. ಈಗಾಗಲೇ ಗೃಹಲಕ್ಷ್ಮಿಯ ಹಣವನ್ನು ಪಡಿತಾ ಇರುವಂತಹ ಅನೇಕ ಮಹಿಳೆಯರು ರಾಜ್ಯದಲ್ಲಿ ಅದನ್ನೆಲ್ಲ ಕೂಡಿಟ್ಟು ತಮ್ಮ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ. ಕೆಲವರು ಮಾಂಗಲ್ಯ ಸರ ತೆಗೆದುಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಬೋರ್ವೆಲ್ ಕೊರಿಸ್ತಾ ಇದ್ದಾರೆ, ಇನ್ನು ಕೆಲವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಇಟ್ಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಒಂದು ಟೈಲರಿಂಗ್ ಮಿಷನ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ, ಇನ್ನು ಕೆಲವರು ಸೊಸೆಯ ಜೀವನ ಚೆನ್ನಾಗಿರ್ಲಿ ಅಂತ ಆಕೆಗೇನೋ ಒಂದು ಆಸರೆ ಆಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈ ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿದ್ರಲ್ಲ, ಗೃಹಲಕ್ಷ್ಮಿ ಯೋಜನೆ ಅನೌನ್ಸ್ ಮಾಡಿದ್ರಲ್ಲ, ಆ ಸರ್ಕಾರಕ್ಕೆ ಖುಷಿ ತರಿಸಿದೆ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದರು, ಬಹಳ ಖುಷಿಯಾಗಿದೆ ಅಂತ. ಇದರ ಬೆನ್ನಲ್ಲೇ ಇದೀಗ ಸುಮಾರು 100 ಮಹಿಳೆಯರಿಗೆ ಅಧಿವೇಶನವನ್ನು ವೀಕ್ಷಣೆ ಮಾಡುವಂಥ ಅವಕಾಶ ಸಿಗ್ತಾ ಇದೆ. ಸರ್ಕಾರದ ಕಡೆಯಿಂದ ಈ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಂಡಾಡ್ತಾ ಇದ್ದಾರೋ ಅಂಥ ಮಹಿಳೆಯರು ಅಧಿವೇಶನಕ್ಕೆ ಇವತ್ತು ಬರಬಹುದು. ಅವರಿಗೆ ದರ್ಶನದ ಭಾಗ್ಯ ಸಿಗುತ್ತೆ. ಅಂದರೆ ಪ್ರತಿಯೊಬ್ಬ ಪ್ರಜೆಗಳಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಅಧಿವೇಶನ ಹೆಂಗೆ ನಡೆಯುತ್ತೆ, ಯಾವೆಲ್ಲ ರೀತಿಯಾಗಿ ಚರ್ಚೆ ನಡೆಯುತ್ತೆ, ಯಾವೆಲ್ಲ ನಾಯಕರುಗಳು ಎಲ್ಲೆಲ್ಲಿ ಕುತ್ಕೊಳ್ತಾರೆ, ಹೇಗೆ ಭಾಷಣ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ, ಅಲ್ಲಿ ಆರೋಪ ಪ್ರತ್ಯಾರೋಪ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ನೋಡೋದು ಬೇರೆ, ಅದನ್ನು ನೇರವಾಗಿ ಕೂತು ನೋಡಿ ಅನುಭವಿಸೋದು ಬೇರೆ. ಈ ಥರದ್ದು ಭಾಗ್ಯ ನಾರ್ಮಲ್ ಆಗಿ ಎಲ್ರಿಗೂ ಎಲ್ಲ ಸಮಯದಲ್ಲೂ ಸಿಗಲ್ಲ. ನಾವು ಅಧಿವೇಶನದೊಳಗೆ ಹೋಗ್ತೀವಿ ಅಂತಂದರೆ ಅದಕ್ಕೊಂದಷ್ಟು ಪ್ರಕ್ರಿಯೆಗಳು ಇದೆ. ಆದರೆ ಯಾರೆಲ್ಲ ಈ ಅಧಿವೇಶನವನ್ನು ವೀಕ್ಷಣೆ ಮಾಡಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ರು, ಅದರಲ್ಲಿ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಾಡಿ ಹೊಗಳುತ್ತಾ ಇದ್ದಾರಲ್ಲ, ಲಾಭವನ್ನು ಪಡ್ಕೊಳ್ತಾ ಇದ್ದಾರಲ್ಲ, ಅಂಥ ಮಹಿಳೆಯರಿಗೆ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಸುವರ್ಣ ವಿಧಾನಸೌಧಕ್ಕೆ ಕರೆಸಿ ಮಹಿಳೆಯರೊಂದಿಗೆ ಸಂವಾದವನ್ನು ನಡೆಸುವಂಥ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಗೃಹಲಕ್ಷ್ಮಿ ಹಣದಿಂದ ತುಂಬ ನಮಗೆ ಅನುಕೂಲ ಆಗಿದೆ ಅಂತ ಏನೆಲ್ಲ ಹೇಳಿದ್ರು, ಆ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇದೆ. ಲಿಂಗತ್ವ ಅಲ್ಪಸಂಖ್ಯಾತರ ಸಂಘದ ವತಿಯಿಂದ ಜಿಲ್ಲಾ ಸಂಚಾಲಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು ಇವತ್ತಿನ ಕರ್ನಾಟಕ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ ನಮಗೆ ಏನು 5 ಮಹಿಳೆಯರಿಗೆ ಯೋಜನೆಗಳನ್ನ ಅನುದಾನ ಮಾಡಿತ್ತು, ಅದರಿಂದ ಮತ್ತು ತೇಲಿಂಗಿಗಳಿಗೂ 5 ಯೋಜನೆಗಳನ್ನ ಅನುದಾನ ಮಾಡಿದ್ದರು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಯವರು ಅನೌನ್ಸ್ ಮಾಡಿದರು. ಅದೇ ರೀತಿ ಪ್ರಕಾರ ಈಗ ನಾವು 3 ಯೋಜನೆಗಳಿಗೆ ನಾವು ಫಲಾನುಭವಿಗಳಾಗಿದ್ದೀವಿ. ಒಂದನೇದು ಗೃಹಜ್ಯೋತಿ, 2ನೇದು ಶಕ್ತಿ ಯೋಜನೆ ಮತ್ತು 3ನೇದು ಈ ಗೃಹಲಕ್ಷ್ಮಿ ಯೋಜನೆ. ಪ್ರಥಮವಾಗಿ ನನ್ನಾಗೆ ಮೈಸೂರಲ್ಲಿ ನನಗೆ ಫಸ್ಟ್ ಬಂತು ಅಕೌಂಟ್ಗೆ 2,000 ರೂಪಾಯಿ. ನಾನು ಅದಕ್ಕೆ ತುಂಬ ಆಭಾರಿಯಾಗಿದ್ದೀನಿ. ಸರ್ಕಾರಕ್ಕೆ ನಾನು ತುಂಬವಾದ ಧನ್ಯವಾದಗಳನ್ನ ಸಮುದಾಯದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸಂತೋಷದ ವಿಷಯ ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ನನಗೆ ಬೆಳಗಾವಿಯಲ್ಲಿ ನಡೀತಿರುವ ವಿಧಾನಸೌಧದ ಸುವರ್ಣ ಮಹೋತ್ಸವಕ್ಕೆ ನಾನು ಆಹ್ವಾನ ಮಾಡಿದರೆ ಅದು ನನಗೆ ತುಂಬ ಸಂತೋಷವಾದಂಥ ವಿಷಯ. ನಾನು ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಅವ್ರು ನನ್ನ ಬರಮಾಡಿಕೊಂಡಿರೋದಕ್ಕೆ ಅವ್ರಿಗೆ ನಾನು ಆಭಾರಿಯಾಗಿದ್ದೀನಿ, ಅವ್ರಿಗೆ ಚಿರಋಣಿಯಾಗಿರ್ತೀನಿ. ತುಂಬ ದೂರದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ನಿಜವಾಗ್ಲೂ ಕೂಡ ಇದೊಂದು ಮಹಿಳೆಯರಿಗೆ ಖುಷಿಯ ವಿಚಾರ. ತುಂಬ ಜನ ಸುವರ್ಣಸೌಧದ ಒಳಗಡೆ ಹೋಗಬೇಕು ಅಂತ ಅಂದ್ರೂ ನಮ್ಮ ಕೈಲಿ ಸಾಧ್ಯ ಆಗುತ್ತಾ ಇಲ್ವಾ ಅಂತ ಯೋಚಿಸ್ತಾ ಇದ್ರು. ಅಂಥವರಿಗೆ ಇವತ್ತು ಸಂವಾದ ಕಾರ್ಯಕ್ರಮ ಯಾವ ರೀತಿಯಾಗಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಸಿದ್ಧತೆಗಳು ಹೇಗೆ ನಡೆದಿದೆ ಅಂತ? ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಗೃಹಲಕ್ಷ್ಮಿ ಯೋಜನೆಯಿಂದ ಸದುಪಯೋಗ ಪಡಿಸಿಕೊಂಡಂತ 21 ಫಲಾನುಭವಿಗಳಿಗೆ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲ ಅಧಿವೇಶನವನ್ನ ಕಣ್ಣಾರೆ ಕಣ್ಣು ತುಂಬಿಕೊಳ್ಳುವಂತ ಅವಕಾಶವನ್ನ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀತಿ ರಾಜ್ಯಾದ್ಯಂತ ರಾಜಕೀಯವಾಗಿ ಸಾಕಷ್ಟು ಪರ ಮತ್ತು ವಿರೋಧವಾದಂತ ಟೀಕೆಗಳು ಕೇಳಿ ಬರ್ತಾ ಇದ್ವು. ಈ ಒಂದು ಟೀಕೆಗಳ ಮಧ್ಯೆ ಒಂದು ಭಾರಿ ರಾಜ್ಯದ ಗಮನ ಮತ್ತು ದೇಶದ ಗಮನ ಸೆಳೆದಿರ್ತಕ್ಕಂಥ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮಾಡಿದಂತ ಆ ಹಣದ ಸದುಪಯೋಗ. ಇದನ್ನ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವ ಮೂಲಕ ಮತ್ತು ಅವರನ್ನ ಹತ್ತಿರವನ್ನು
ಎಸ್ಸಿ ಅವರ ಬೆನ್ ತಟ್ಟುವಂತ ಕೆಲಸವನ್ನ ಸರ್ಕಾರವೇ ಮಾಡಿತ್ತು. ಅಂದ್ರೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 10 ಜನ ಗೃಹಲಕ್ಷ್ಮಿಯರು, ಜೊತೆಗೆ ಹಾವೇರಿ ಮತ್ತು ಚಿಕ್ಕಮಗಳೂರಿನ ತಲಾ ಓರ್ವ ಗೃಹಲಕ್ಷ್ಮಿಯರು, ಜೊತೆಗೆ ಗದಗ್ನ 7 ಜನ ಮತ್ತು ಏನು ಪ್ರಮುಖವಾಗಿ ಬಾಗಲಕೋಟೆಯ 3 ಜನ, ಹೀಗೆ 21 ಜನ ಗೃಹಲಕ್ಷ್ಮಿಯರಿಗೆ ಇವತ್ತು 10